ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸೆಮಿ ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದು ಹೆಚ್ಚೇನು ತುಂಬ ಬೀಡ್ಸ್ಗಳು ಉಪಯೋಗಿಸ್ತಾ ಇಲ್ಲ ನಾನು. ಆದರೂ ತುಂಬ ಸಿಂಪಲ್ನೂ ಅಲ್ಲ, ಸ್ವಲ್ಪ ಗ್ರ್ಯಾಂಡೇ ಇದೆ. ಒಂಥರ ಇರೋವಂಥ ಸೆಮಿ ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ಅಂತ ಹೇಳ್ಬೋದು. ಇದಕ್ಕೆ 6 ಎಳೆ ದಾರ, 10 ನಂಬರು ಕ್ರೋಶೆ 0.75 mm ಮತ್ತು ಪರ್ಲ್ ಬೀಡ್ಸ್ ಇಷ್ಟನ್ನೇ ಉಪಯೋಗಿಸ್ತಾ ಇರೋದು, ಬೇರೆ ಯಾವುದು ಉಪಯೋಗಿಸ್ತಾ ಇಲ್ಲ. ಫಸ್ಟ್ ದಾರ ಲಾಕ್ ಮಾಡಿ, ದಾರ ಲಾಕ್ ಮಾಡಿ ಆದಮೇಲೆ 3 ಚೈನ್ ಮಾಡಿ ಬಟ್ಟೆ ಲಾಕ್ ಮಾಡಿ. ನೆಕ್ಸ್ಟ್ 3 ಚೈನು, ಬಟ್ಟೆ ಲಾಕ್, ಆಮೇಲೆ ಪರ್ಲ್ ಬೀಡ್. ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಆಮೇಲೆ 3 ಸಾರಿ 3 ಚೈನು, ಬಟ್ಟೆಗೆ ಲಾಕ್, ಮೂರು ಚೈನು, ಬಟ್ಟೆಗೆ ಲಾಕ್, ಇನ್ನೊಂದು ಸಾರಿ 3 ಚೈನು, ಬಟ್ಟೆಗೆ ಲಾಕ್, ಮತ್ತು ಪರ್ಲ್ ಬೀಡ್, ಮತ್ತು 3 ಸಾರಿ 3 ಚೈನು, ಕೊನೆಯಲ್ಲಿ 2 ಸಾರಿ ತೋರಿಸ್ತೀನಿ ನೆಕ್ಸ್ಟ್ ಸ್ಟೆಪ್ಪು. ಈ ಥರ ಈ ಲೈನ್ ಕಂಪ್ಲೀಟ್ ಮಾಡಿ ಇಲ್ಲಿ 2 ಚೈನ್ ಹಾಕಿ ದಾರ ಕಟ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ಮತ್ತೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಸೇರಿಸ್ತಾ ಇದ್ದೀನಿ. ಈ ಲಾಕಲ್ಲೇ ಸೇರಿಸ್ಕೊಳ್ಳಿ. ಫಸ್ಟು ಮಾಡಿರೋ ಲಾಕ್ ಇದೆಯಲ್ವ, ಇಲ್ಲಿ ಈ ಥರ ಲಾಕಲ್ಲಿ ಸೇರಿಸ್ಕೊಳ್ಳಿ. ಈಗ 3 ಚೈನ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿ. ಆಮೇಲೆ ನೆಕ್ಸ್ಟ್ 3 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈ ಬೀಡ್ ಬ್ಯಾಕ್ ಸೈಡ್ ಇದೆಯಲ್ವ, ಪರ್ಲ್ ಬೀಡ್ ಬ್ಯಾಕ್ ಸೈಡ್ ದಾರ, ಇಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 3 ಡಬಲ್ ಕ್ರೋಶೆ ಫಸ್ಟ್ ಮಾಡ್ಕೊಳ್ಳಿ. ದಾರ ತಗೊಂಡು ಈ ಬೀಡ್ನ ಬ್ಯಾಕ್ ಸೈಡ್ ದಾರ ಇದೆಯಲ್ವ, ಇಲ್ಲಿ 3 ಡಬಲ್ ಕ್ರೋಶೆ ಫಸ್ಟ್ ಮಾಡ್ಕೋಬೇಕು. 1 2 3 ಡಬಲ್ ಕ್ರೋಶೆ ಮಾಡಿದೆ. ಈಗ 3 ಚೈನ್ ಮಾಡ್ತಾ ಇದ್ದೀನಿ. 1 2 3 ಚೈನ್ ಮಾಡಿಕೊಂಡು ಮತ್ತೆ ಅದರಲ್ಲೇ ಅಲ್ಲೇ ಬೀಡ್ನ ಬ್ಯಾಕ್ ಸೈಡ್ ದಾರದಲ್ಲೇ 3 ಡಬಲ್ ಕ್ರೋಶೆ. 1 2 3 ಮತ್ತೆ 3 ಚೈನು, ಮತ್ತೆ 3 ಡಬಲ್ ಕ್ರೋಶೆ. 1 2 3. ಈಗ ಮತ್ತೆ 3 ಚೈನು, ಮತ್ತೆ 3 ಡಬಲ್ ಕ್ರೋಶೆ. ಹೀಗೆ ಮಾಡ್ತಾ ಇಲ್ಲಿ ಫುಲ್ ಆಗೋಷ್ಟು ಮಾಡ್ಕೊಳ್ಳಿ. 3 ಅಂದರೆ 3 3 6 3 9 ಡಬಲ್ ಕ್ರೋಶೆ ಹಾಕಿದ್ದೀನಿ. ಇಲ್ಲಿ 3 ಡಬಲ್ ಕ್ರೋಶೆ, 3 ಚೈನು, 3 ಡಬಲ್ ಕ್ರೋಶೆ, 3 ಚೈನು, 3 ಡಬಲ್ ಕ್ರೋಶೆ, 3 ಚೈನು, 3 ಡಬಲ್ ಕ್ರೋಶೆ. ಈಗ ಕೊನೆಯಲ್ಲಿ ಇದನ್ನು ಇಲ್ಲಿ ಈ 3 ಚೈನಲ್ಲಿ ಲಾಕ್ ಮಾಡಿ. ಅದನ್ನು ಆಮೇಲೆ ಲಾಕಲ್ಲಿ ಲಾಕ್ ಮಾಡಿ. ಈ ಥರ ಬರುತ್ತೆ. ಈಗ ಮತ್ತೆ 3 ಚೈನು, ಇಲ್ಲಿ ಲಾಕಲ್ಲಿ ಲಾಕು, ಮತ್ತು ಈ ನೆಕ್ಸ್ಟ್ ಬೀಡ್ ಪಕ್ಕದ 3 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ನೋಡಿ ಈ ಆರ್ಚ್ ಮಾಡ್ತೀನಿ. ಇದರ ಬ್ಯಾಕ್ ಸೈಡಲ್ಲಿ, ಬೀಡ್ನ ಬ್ಯಾಕ್ ಸೈಡಲ್ಲಿ 3 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 1 2 3 ಡಬಲ್ ಕ್ರೋಶೆ, 3 ಚೈನು, ಮತ್ತು ಅದರಲ್ಲೇ
3 ಡಬಲ್ ಕ್ರೋಶೆ, ಆ ಬೀಡ್ ಬ್ಯಾಕ್ ಸೈಡ್ ದಾರ ಇದೆಯಲ್ವಾ ಅದರಲ್ಲಿ. ಮತ್ತೆ 3 ಚೈನು, ಮತ್ತೆ 3 ಡಬಲ್ ಕ್ರೋಶೆ. ಇಲ್ಲಿ ಎಷ್ಟು ಸಾರಿ ಹಾಕಿದ್ದೀನಿ? 1 2 3 4 ಸಾರಿ ಹಾಕಿದ್ದೀನಿ, ಅಂದರೆ 12 ಡಬಲ್ ಕ್ರೋಶೆ ಬರುತ್ತೆ. ಈಗ 1 2 3 ಸಾರಿ ಆಯಿತು, 3 3 ಡಬಲ್ ಕ್ರೋಶೆ. ಮಧ್ಯದಲ್ಲಿ 3 ಚೈನು ಮತ್ತು 3 ಡಬಲ್ ಕ್ರೋಶೆ. 4 ಸಾರಿ 3 3 ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ ನಾನು ಇದರಲ್ಲಿ. ಇದನ್ನು ಈ 3 ಚೈನಲ್ಲಿ ಲಾಕ್ ಮಾಡಿ. ಆಮೇಲೆ ಲಾಕಲ್ಲಿ ಲಾಕ್. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಈ ಲೈನ್ ಈ ಥರ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಇಲ್ಲಿ ದಾರ ಕಟ್ ಮಾಡಿದ್ದೀನಿ. ಈಗ ಇನ್ನೊಂದು ಕಲರ್ ದಾರ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಈ ಥರ. ಈಗ ಫಸ್ಟ್ 3 ಚೈನು ಇದನ್ನು ಇಲ್ಲಿ ಲಾಕಲ್ಲಿ ಲಾಕ್ ಮಾಡಿ. ಇದಾದಮೇಲೆ ಈಗ ಈ 3 ಡಬಲ್ ಕ್ರೋಶೆ ಹಾಕಿದ್ದೀರಲ್ವ, ಇಲ್ಲಿ ಡಬಲ್ ಕ್ರೋಶೆ 3 ಡಬಲ್ ಕ್ರೋಶೆ, 3 ಚೈನು, 3 ಡಬಲ್ ಕ್ರೋಶೆ. ಫಸ್ಟ್ ಡಬಲ್ ಕ್ರೋಶೆಯಲ್ಲಿ ಒಂದು ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿ, ಫಸ್ಟ್ ಡಬಲ್ ಕ್ರೋಶೆ ಚೈನಲ್ಲಿ. ಆಮೇಲೆ ಸೆಕೆಂಡ್ ಡಬಲ್ ಕ್ರೋಶೆಲ್ಲೂ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಈಗ ಈ 3 ಚೈನ್ ಗ್ಯಾಪ್ ಇದೆಯಲ್ವಾ, ಇಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 1 2 3 4 5 ಡಬಲ್ ಕ್ರೋಶೆ ಮಾಡಿದ್ದೀನಿ. ಇಲ್ಲಿ ಮಾಡಿದ್ಮೇಲೆ ಇಲ್ಲಿ ಈ 3 ಡಬಲ್ ಕ್ರೋಶೆ ಇದೆಯಲ್ವ, ನೆಕ್ಸ್ಟು ಇದರಲ್ಲಿ ಎರಡನೇದಕ್ಕೆ ಮಿಡ್ಲಿಂದಕ್ಕೆ ಲಾಕ್ ಮಾಡಿ. ಮಿಡ್ಲಿಂದ ಚೈನ್ ಇದೆಯಲ್ವಾ ಡಬಲ್ ಕ್ರೋಶೆ ಚೈನು ಅಲ್ಲಿ. ಆಮೇಲೆ ಅಲ್ಲಿಂದ ನೆಕ್ಸ್ಟ್ ಈ ಗ್ಯಾಪಲ್ಲಿ 3 ಚೈನ್ ಗ್ಯಾಪಲ್ಲಿ 5 ಡಬಲ್ ಕ್ರೋಶೆ. ಇದು ಚಿಕ್ಕ ಚಿಕ್ಕ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಇಲ್ಲಿ ಪುಟ್ಟದಾಗಿ ಪೆಟಲ್ಸ್ ಅಲ್ವಾ, ನೀವು ತುಂಬ ಉದ್ದ ಎಳೆದು ದೊಡ್ಡದು ಮಾಡಿದರೆ ಚೆನ್ನಾಗಿ ಬರಲ್ಲ. ಚಿಕ್ಕ ಚಿಕ್ಕದದ್ದು ಮಾಡ್ಕೋಬೇಕು. 5 ಮಾಡ್ಕೊಳ್ಳಿ. ಎರಡೇ ಸ್ಟೆಪ್ಪಿನ ಆರ್ಚ್, ಫಸ್ಟ್ ಬೇಸ್ ಲೈನ್ ಅಲ್ಲದೆ 2 ಸ್ಟೆಪ್ಪಿನ ಡಿಸೈನ್ ಇದು. ಇದನ್ನು ಇಲ್ಲಿ ಮಧ್ಯದ ಈ 3ರಲ್ಲಿ ಮಿಡ್ಲಿಂದು ಅದರ ಚೈನಲ್ಲಿ ಲಾಕ್ ಮಾಡಿ. ಇದಾದಮೇಲೆ ಇದು ನೆಕ್ಸ್ಟ್ 1 5 ಮಾಡ್ಕೊಳ್ತಾ ಇದ್ದೀನಿ ನಾನು. ಡಬಲ್ ಕ್ರೋಶೆ ಪೆಟಲ್ಸ್ ಥರ ಆಗುತ್ತೆ. 4 5 ಇದನ್ನು ಈ ಮಿಡ್ಲಲ್ಲಿ ನೆಕ್ಸ್ಟ್ ಮಿಡ್ಲಲ್ಲಿ ಲಾಕ್ ಮಾಡಿ. ಈ 3 ಡಬಲ್ ಕ್ರೋಶೆ ಹಾಕಿದ್ದೀವಲ್ವ ಅದರಲ್ಲಿ ಮಿಡ್ಲಲ್ಲಿ. ಈಗ ಎಂಡಿಗೆ ಬಂತು. ಎಂಡಿಗೆ ಬಂದಮೇಲೆ ಲಾಸ್ಟಿಂದಲ್ಲಿನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಈ ಲಾಕ್ ಇದೆಯಲ್ಲ 3 ಚೈನ್ ಲಾಕ್, ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ಥರದ ಪೆಟಲ್ಸ್ ಬರುತ್ತೆ, ಆರ್ಚ್ ಬರುತ್ತೆ, ಈ ಥರ ಬರುತ್ತೆ. ಚಿಕ್ಕ ಚಿಕ್ಕದಾದ ಪೆಟಲ್ಸು. ನೆಕ್ಸ್ಟ್ ಈಗ ಇಲ್ಲಿ 3 ಚೈನು ಕುಚ್ಚಿಗೆ ಹಾಕ್ಕೊಳ್ಳಿ ಮಧ್ಯದಲ್ಲಿ. ಒಂದು 2 3 ಇದನ್ನು ಇಲ್ಲಿ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ.
ಈಗ ಇಲ್ಲಿಂದ ಈ ಮಿಡ್ಲಿನ ಇಲ್ಲಿ ಫಸ್ಟ್ ಡಬಲ್ ಕ್ರೋಶೆಗೆ ಒಂದು ಲಾಕ್ ಮಾಡಿ, ಆಮೇಲೆ ಒಂದು ಮಿಡ್ಲಿಂದಲ್ಲೂ ಲಾಕ್ ಮಾಡಿ. ಲಾಕ್ ಮಾಡಿದ ಮೇಲೆ ಈಗ ಈ ಫಸ್ಟ್ ಗ್ಯಾಪಲ್ಲಿ 5 ಡಬಲ್ ಕ್ರೋಶೆ, 1 2 3 4 5. ಇದನ್ನು ಇಲ್ಲಿ ಮಿಡ್ಲಿನ ಡಬಲ್ ಕ್ರೋಶೆಯಲ್ಲಿ ಲಾಕ್ ಮಾಡಿ. 3 ಇದೆಯಲ್ವ, 3ರಲ್ಲಿ ಮಿಡ್ಲು, ಆಮೇಲೆ ಅಲ್ಲಿಂದಲೇ ನೆಕ್ಸ್ಟ್ ಗ್ಯಾಪಲ್ಲಿ ಒಂದು 2 3 4 5. ಇದನ್ನು ಇಲ್ಲಿ ಮಿಡ್ಲಲ್ಲಿ ನೆಕ್ಸ್ಟ್ ಗ್ಯಾಪಲ್ಲಿ 1 2 3 4 5. ಇದನ್ನು ನೆಕ್ಸ್ಟ್ ಮಿಡ್ಲಲ್ಲಿ ಲಾಕ್ ಮಾಡಿ ಕೊನೆಯದರಲ್ಲೇನು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು ನೀವೀಗ. ಎಂಡಲ್ಲಿ ಮತ್ತು ಸ್ಟಾರ್ಟಿಂಗಲ್ಲಿ ಒಂದೊಂದು ಎಕ್ಸ್ಟ್ರಾ ಆಗುತ್ತೆ. ಆಮೇಲೆ ಈ ಲಾಕಲ್ಲಿ ಲಾಕ್ ಮಾಡಿ, 3 ಚೈನ್ ಲಾಕ್ ಇದೆಯಲ್ವ ಅಲ್ಲಿ ನೋಡಿ, ಆರ್ಚ್, ರೌಂಡ್ ಆರ್ಚ್ ಬರುತ್ತೆ. ಮಧ್ಯದಲ್ಲಿ 3 ಚೈನಲ್ಲಿ ಕುಚ್ಚು ಹಾಕೊಳ್ಳಿ. ಈ ಥರ ಬರುತ್ತೆ. ಪೂರ್ತಿ ಮಾಡಿ ತೋರಿಸ್ತೀನಿ.